ಕೆಲವೊಂದು ಸಿನಿಮಾಗಳೇ ಹಾಗೆ ಲಾಜಿಕ್ ಹುಡ್ಕೊಂಡು ಕುತ್ಕೊಂಡ್ರೆ ನಿಮ್ಗೆ ಆ ಮ್ಯಾಜಿಕ್ ಇಷ್ಟ ಆಗಲ್ಲ. ಈ ಮೂವಿನೂ ಅಷ್ಟೇ, ಲಾಜಿಕ್ನ ನೀವು ಒಂದು ಮೂಟೆ ಕಟ್ಬಿಟ್ಟು ಸೈಡಿಗೆ ಬಿಸಾಕ್ಬಿಡಿ, ಬರೀ ಮ್ಯಾಜಿಕ್ ಮಾತ್ರ ಎಂಜಾಯ್ ಮಾಡಿ. ಆ ಥರದೊಂದು ಮೂವಿ ಸಂಕ್ರಾಂತಿಗೆ ವಸ್ತುನ. ಇದೊಂದು ತೆಲುಗು ಮೂವಿ, ತೆಲುಗು ಸೂಪರ್ ಸ್ಟಾರ್ ವೆಂಕಟೇಶ್ ಅವರು ಆ್ಯಕ್ಟ್ ಮಾಡಿರೋ ಈ ಮೂವಿ. ಇಬ್ಬರು ಹೀರೋಯಿನ್ ಇದ್ದಾರೆ. ಸೊ ಸಿಂಪಲ್ ಸ್ಟೋರಿ, ದೇಶಕ್ಕೆ ಬೇಕಾಗಿರೋ ಒಬ್ಬ ವ್ಯಕ್ತಿ, ಆ ವ್ಯಕ್ತಿನ CM ಇನ್ವೈಟ್ ಮಾಡಿದಾಗ ಆ ವ್ಯಕ್ತಿನ ಒಂದು ಗ್ಯಾಂಗ್ ಬಂದು ಅಟ್ಯಾಕ್ ಮಾಡಿ ಕಿಡ್ನಾಪ್ ಮಾಡ್ತಾರೆ. ಸೊ ಇವಾಗ CMಗೆ ತಲೆನೋವು, ಆ ಗ್ಯಾಂಗಿಂದ ಆ ವ್ಯಕ್ತಿನ ಕರ್ಕೊಂಡು ವಾಪಸ್ ಬರಬೇಕು. ಸೊ ಈಗ ಇವರು ಯಾರನ್ನ ಅಪ್ರೋಚ್ ಮಾಡ್ತಾರೆ? ಸೊ ಈಗ ಇವರು ಸಸ್ಪೆನ್ಷನ್ ಆಗಿ ಪೊಲೀಸ್ ಕೆಲಸದಿಂದ ದೂರ ಇರೋ ನಮ್ಮ ವೆಂಕಟೇಶ್ ಅವ್ರನ್ನ ಅಪ್ರೋಚ್ ಮಾಡಬೇಕು. ಆ್ಯಂಡ್ ಇವ್ರೀಗ ಫ್ಯಾಮಿಲಿ ಮ್ಯಾನ್ ಆಗಿದ್ದಾರೆ, ಫ್ಯಾಮಿಲಿ ಜೊತೆ ಖುಷಿಯಾಗಿದ್ದಾರೆ. ಇವ್ರನ್ನ ತಿರ್ಗಾ ಕೆಲ್ಸಕ್ಕೆ ಕರೆದು ಈ ವ್ಯಕ್ತಿನ ಹೇಗೆ ಕಾಪಾಡ್ತಾರೆ ಅನ್ನೋದೇ ಒಂದು ಲೈನ್ ಸ್ಟೋರಿ. ಈ ಮೂವಿ ನಿಮಗೆ ಸ್ಟಾರ್ಟಿಂದ ಎಂಡ್ವರೆಗೂ ನಗಿಸ್ತಾನೆ ಇರುತ್ತೆ. ಆದರೆ ಅಲ್ಲೂ ಒಂದು ಟ್ವಿಸ್ಟ್ ಇದೆ. ನಿಮ್ಗೆ ಈ ಮೂವಿಲಿ ಸೂಪರ್ ರೇಟಿಂಗ್ ಇರೋ ಒಂದು ಒಳ್ಳೆ ಕಾಮಿಡಿ ಅಲ್ಲ, ಸಿಚುಯೇಷನ್ ತಕ್ಕನಂಗೆ ಇವರೇ ಒಂದು ಕ್ರಿಂಜ್ ಕಾಮಿಡಿಗಳನ್ನ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಕಾಮಿಡಿಗಳನ್ನ ನೀವು ಹಾಗೆ ನೋಡಬೇಕು. ನೀವು ವಾವ್ ಬೆಸ್ಟ್ ಕಾಮಿಡಿ ಥರ ಇರುತ್ತೆ, ಆ ಥರ ನೋಡಿದ್ರೆ ನಿಮಗೆ ಈ ಫ್ಲೇವರ್ ಅರ್ಥ ಆಗಲ್ಲ. ನಾನು ನಿಮ್ಗೆ ಅದಕ್ಕೆ ಸ್ಟಾರ್ಟಿಂಗ್ ಹೇಳಿದೆ, ಈ ಮೂವಿಲಿ ಲಾಜಿಕ್ನ ಮೂಟೆ ಕಟ್ಬಿಟ್ಟು ಬಿಸಾಕ್ಬಿಡಿ, ಬರೀ ಮ್ಯಾಜಿಕ್ ಮಾತ್ರ ವರ್ಕ್ ಆಗುತ್ತೆ. ಇಲ್ಲಿ ನಿಮಗೆ ಸಿಕ್ಕಾಪಟ್ಟೆ ವರ್ಕ್ ಆಗೋ ಎಲಿಮೆಂಟು ವೆಂಕಟೇಶ್ ಅವ್ರ ಆ್ಯಕ್ಟಿಂಗು. ಆ್ಯಂಡ್ ವೆಂಕಟೇಶ್ ಅವ್ರಿಗೆ ಒಬ್ಬ ಮಗ ಇರ್ತಾನೆ, ಆ ಚಿಕ್ಕ ಹುಡುಗನ ಕ್ಯಾರೆಕ್ಟರು ಅಷ್ಟೇ ಸಕರಾಗಿ ಬರ್ಕೊಂಡಿರ್ತಾರೆ. ಅಷ್ಟೇ ಅಲ್ಲ, ಇಬ್ಬರು ಹೀರೋಯಿನ್ಸ್ ಇರ್ತಾರೆ, ಅವರಿಬ್ಬರ ಮಧ್ಯೆ ಆಗೋ ಜಗಳ, ಒಬ್ಳು ಹೆಂಡತಿ ಆದರೆ ಒಬ್ಳು ಎಕ್ಸ್ ಗರ್ಲ್ ಫ್ರೆಂಡ್. ಸೊ ಆ ಜಗಳದಿಂದ ವೆಂಕಟೇಶ್ ಅವರು ಹೇಗೆ ಸಫರ್ ಮಾಡ್ತಾರೆ, ಹೇಗೆ ಅದನ್ನ ಓವರ್ಕಮ್ ಮಾಡ್ತಾರೆ, ಆ ಜಗಳದಿಂದ ಇವ್ರ ಕೋಪ ಬಂದು ಆ ಕೋಪನ ಯಾವ ಥರ ಚಾನಲೈಸ್ ಮಾಡ್ಕೊತಾರೆ, ಆ ರೈಟಿಂಗ್ ಮಾತ್ರ ಸಖತ್ತಾಗಿದೆ. ಈ ಮೂವಿ ಒನ್ ಟೈಮ್ ವಾಚ್ಗಂತೂ ಯಾವುದೇ ರೀತಿ ಮೋಸ ಇಲ್ಲ. ಯಾಕಂದರೆ ವಾರ ಪೂರ್ತಿ ಸ್ಟ್ರೆಸ್ ಆಗಿ ಒಂದು ವೀಕೆಂಡಲ್ಲಿ ನಕ್ಕೊಂಡು ಒಂದು ಒಳ್ಳೆ ಮೂವಿ ಎಂಜಾಯ್ ಮಾಡಬೇಕು ಅಂದರೆ ಈ ಮೂವಿ ನಿಮಗೆ. ಸೊ ಸದ್ಯಕ್ಕೆ ಈ ಮೂವಿ OTTಲಿ ಸ್ಟ್ರೀಮ್ ಆಗ್ತಿದೆ. ಯಾವ OTT ಅಂದರೆ ZEE5ಅಲ್ಲಿ. ಸೊ ಆರಾಮಾಗಿ ನಿಮಗೆ ಎಲ್ಲ ಲ್ಯಾಂಗ್ವೇಜ್ ವರ್ಷನು ಇದೆ, ಡಬ್ಡ್ ವರ್ಷನು ನೋಡ್ಬೋದು. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಸೆಲೆಕ್ಟ್ ಮಾಡ್ಕೊಂಡು ನೋಡ್ಬೋದು. ಸೊ ಇತ್ತೀಚೆಗೆ ಅದೊಂದು ಖುಷಿ ವಿಚಾರ, ಎಲ್ಲ ಲ್ಯಾಂಗ್ವೇಜಲ್ಲೂ ನಮಗೆ ಮೂವೀಸ್ ನೋಡೋಕ್ಕೆ ಸಿಗ್ತಿದೆ. ಸೊ ಹೆಲ್ಪ್ ಆಗುತ್ತೆ ಎಷ್ಟೊಂದು ಜನಕ್ಕೆ, ಬೇರೆ ಲ್ಯಾಂಗ್ವೇಜ್ ಮೂವೀಸ್ನ ನೋಡದೇ ಇರೋರ್ಗೂ ಕೂಡ ಸಖತ್ ಹೆಲ್ಪ್ ಆಗುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಯಾರಾದರೂ ಇನ್ನೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.